ಜಿ ಡಿ ಪಿ ಅಂದ್ರೇನು? ನೀವು ಕೇಳ್ತಿರ್ತೀರ ನ್ಯೂಸ್ ಅಲ್ಲಿ GDP ಅಷ್ಟು ಪರ್ಸೆಂಟ್ ಮೇಲೋಯ್ತು, ಇಷ್ಟು ಪರ್ಸೆಂಟ್ ಮೇಲೋಯ್ತು, ಭಾರತದ GDP ಜಿಗೀತ, ಭಾರತ ಇವಾಗ 5th ಲಾರ್ಜೆಸ್ಟ್ ಎಕಾನಮಿ ಇನ್ ದಿ ವರ್ಲ್ಡ್, ಇಂಡಿಯಾ ಇವಾಗ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದಿ ವರ್ಲ್ಡ್ ಅಂತೆಲ್ಲ ಕೇಳ್ತಿರ್ತೀರಾ. ಹಾಗಿದ್ರೆ ಈ GDP ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ GDP? GDP ಅನ್ನೋದು ಯಾವುದೇ ಒಂದು ದೇಶದ ಡೆವಲಪ್ಮೆಂಟ್ ಯಾವ ತರ ಆಗ್ತಾ ಇದೆ ಅಂತ ಕಂಡಿಡಿಯಕ್ಕೆ GDP ನ ಯೂಸ್ ಮಾಡ್ತಾರೆ. ಇದರಿಂದ ನಿಮಗೆ ತುಂಬಾ ಜನ ಕನ್ಸ್ತಿರುತ್ತೆ ಟಿವಿನಲ್ಲಿ ಹೇಳ್ಬೇಕಾರೆ GDP ಇಂದ ನನಗೇನು ಪ್ರಯೋಜನ ಆಗುತ್ತೆ, ನನ್ನ ಲೈಫಿಗೆ ಏನು ವ್ಯಾಲ್ಯೂ ಆಡ್ ಆಗುತ್ತೆ, ಇದರಿಂದ ನನಗೇನಾಗುತ್ತೆ ಅಂತ ಅನ್ನಿಸ್ತಿರುತ್ತೆ. ಬಟ್ GDP ಗ್ರೋ ಆದ್ರೆ ದೇಶ ಮಾತ್ರ ಗ್ರೋ ಆಗಲ್ಲ, ನಾವು ಕೂಡ ಗ್ರೋ ಆಗ್ತೀವಿ. GDP ಅಂದ್ರೆ ಏನು ಗೊತ್ತಾ? GDP ಫುಲ್ ಫಾರ್ಮ್ ಬಂದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಅಂದರೆ ನಮ್ಮ ದೇಶದಲ್ಲಿ ಏನೇನು ಪ್ರಾಡಕ್ಟು ಮತ್ತು ಸರ್ವಿಸಸ್ಸು ಉತ್ಪಾದನೆ ಆಗುತ್ತಲ್ಲ ಅದ್ರದ್ದು ಟೋಟಲ್ ವ್ಯಾಲ್ಯೂನ ನಾವು GDP ಅಂತ ಕರಿತೀವಿ. ಈಗ ಒಂದು ಎಕ್ಸಾಂಪಲ್, ಒಂದು ಟೀ ಅಂಗಡಿ ತಗೊಳ್ಳೋಣ. ಟೀ ಅಂಗಡಿನವನು ಟೀ ತಯಾರು ಮಾಡೋಕ್ಕೆ ಏನೇನು ಯೂಸ್ ಮಾಡ್ತಾನೆ? ಹಾಲು, ಟೀ ಪುಡಿ, ಸಕ್ಕರೆ, ಗ್ಯಾಸು ಇದೆಲ್ಲನೂ ಯೂಸ್ ಮಾಡ್ತಾನೆ. ಇದೆಲ್ಲ ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ದೆ, ಒಂದು ಪ್ರಾಡಕ್ಟ್ ತಯಾರು ಮಾಡ್ದೆ. ಆ ಪ್ರಾಡಕ್ಟ್ ನೇಮೇನೆ ಟೀ. ಈ ಟೀನ ತಯಾರು ಮಾಡೋಕ್ಕೆ ಅವನಿಗೆ 5 ರೂಪಾಯಿ ಖರ್ಚಾಗಿದೆ. ಇವನೊಂದು 5 ರೂಪಾಯಿ ಅದ್ರ ಮೇಲೆ ಇಟ್ಕೊಂಡು 10 ರೂಪಾಯಿಗೆ ಒಂದು ಟೀನ ಸೆಲ್ ಮಾಡ್ದೆ. ಇದೇ ಒಂದು ಪ್ರಾಡಕ್ಟ್ನ ತಯಾರು ಮಾಡೋದಂತ. ಈಗ ಒಂದು ಟೀನೇ ತಯಾರು ಮಾಡಿ, ಒಂದು ಎಗ್ ರೈಸ್ನೇ ತಯಾರು ಮಾಡಿ, ಅಥವಾ ಒಂದು ಕಾರ್ನೇ ತಯಾರು ಮಾಡಿ, ಒಂದು ಬೈಕ್ನೇ ತಯಾರು ಮಾಡಿ, ಈಗ ನಮ್ಮ ದೇಶದಲ್ಲಿ ಈ ಥರ ಏನೇನು ತಯಾರಾಗಿ ಸೆಲ್ ಆಗುತ್ತಲ್ಲ ಅದ್ರ ವ್ಯಾಲ್ಯೂನೇ GDP ಅಂತಾರೆ. ಈಗ ಟೀ ಅಂಗಡಿನವನು ಟೀ ಸೆಲ್ ಮಾಡ್ದೆ 10 ರೂಪಾಯಿಗೆ, ಈ 10 ರೂಪಾಯಿ ನಮ್ಮ GDPಗೆ ಕೌಂಟ್ ಆಗುತ್ತೆ. ಅದೇ ಥರ ಒಂದು ಪಂಚರ್ ಅಂಗಡಿನವನು ಒಂದು ಸ್ಕೂಟ್ರ್ ಟೈರ್ಗೆ ಪಂಚರ್ ಪಂಚರ್ ಹಾಕಿ 2 ಪಂಚರ್ ಹಾಕಿದ್ದೀನಿ ಸರ್ 100 ರೂಪಾಯಿ ಕೊಡ್ರಿ ಅಂತ 100 ರೂಪಾಯಿ ಇಸ್ಕೊಂಡ. ಆ 100 ರೂಪಾಯಿ ಕೂಡ GDPಗೆ ಆ್ಯಡ್ ಆಗುತ್ತೆ. ಅಂದರೆ ನಮ್ಮ ದೇಶದಲ್ಲಿ ಏನೇನು ಪ್ರಾಡಕ್ಟ್ ಉತ್ಪತ್ತಿ ಆಗುತ್ತಲ್ಲ ಅದನ್ನೆಲ್ಲನೂ ನಾವು GDPಗೆ ಸೇರಿಸ್ತೀವಿ. ಈಗ ಕೇಳ್ಬೋದು, ಪಂಚರ್ ಅಂಗಡಿನವನು ಪಂಚರ್ ಹಾಕ್ದ, ಅವನೇನು ಪ್ರಾಡಕ್ಟ್ ಉತ್ಪತ್ತಿ ಮಾಡ್ದ? ಅವನೇನು ಮಾಡ್ದ? ತೆಗೆದು ಜಸ್ಟು ಪಂಚರ್ ಹಾಕಿ ಕಳಿಸಿ ದುಡ್ಡು ಇಸ್ಕೊಂಡ. ಮತ್ತು ಅವನೇನು ಮಾಡ್ದ? ಅದನ್ನು ನಾವು ಸರ್ವಿಸ್ ಅಂತ ಕರಿತೀವಿ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟಲ್ಲಿ ಸರ್ವಿಸ್ ಇರುತ್ತೆ, ಪ್ರಾಡಕ್ಟ್ ಇರುತ್ತೆ. ಪ್ರಾಡಕ್ಟ್ ಅನ್ನೋದು ಒಂದು ಟೀ ಅಂಗಡಿನ ಟೀ ತಯಾರು ಮಾಡೋದಲ್ಲ ಅದು. ಈಗ ಸರ್ವಿಸ್ ಅನ್ನೋದು ಇವನೇನು ಮಾಡ್ದ, ಅವನಿಗೆ ಸರ್ವಿಸ್ ಕೊಟ್ಟ. ಯಾವ ಥರ ಸರ್ವಿಸ್ ಕೊಟ್ಟ? ಅವ್ನು ಪಂಚರ್ ಹಾಕಿ ಇವನ್ ಟೈಮ್ನ ಅವನಿಗೆ ಸ್ಪೆಂಡ್ ಮಾಡಿ ಅವನಿಗೆ ಸರ್ವಿಸ್ ಕೊಟ್ಟ. ಅದಕ್ಕೋಸ್ಕರ ಅವನು 50 ರೂಪಾಯಿ ಪರ್ ಪಂಚರ್ ಹಂಗೆ 2 ಪಂಚರ್ ಹಾಕಿದ್ದೀನಿ ಅಂತ 100 ರೂಪಾಯಿ ಇಸ್ಕೊಂಡ. ಈಗ ನೀವೊಂದು ಆಟೋನ ಬುಕ್ ಮಾಡ್ತೀರಾ. ಆಟೋ ಬುಕ್ ಮಾಡ್ಕೊಂಡು ನೀವು ಈ ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗ್ತೀರಾ. ಆಟೋದವ್ರಿಗೆ ಒಂದು 100 ರೂಪಾಯಿ ಕೊಡ್ತೀರಾ. 100 ರೂಪಾಯಿ ಕೊಟ್ಟ ತಕ್ಷಣ ಆಟೋದವ್ರು ಏನು ಪ್ರಾಡಕ್ಟ್ನ ಉತ್ಪತ್ತಿ ಮಾಡಿದ್ರು? 100 ರೂಪಾಯಿ ಹೆಂಗೆ ಜನ್ರೇಟ್ ಮಾಡಿದ್ರು? 100 ರೂಪಾಯಿ ಹೆಂಗೆ ಜನ್ರೇಟ್ ಮಾಡಿದ್ರು ಅಂದರೆ ಅವರು ನಿಮ್ಮನ್ನು ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಡೆಸ್ಟಿನೇಷನಿಗೆ ತಗೊಂಡೋಗ್ಬಿಟ್ರು. ಅವಾಗ ಏನಾಯಿತು? ಒಂದು ಸರ್ವಿಸ್ ಉತ್ಪತ್ತಿ ಆಯಿತು. ಅವ್ರು ನಿಮಗೆ ಸರ್ವಿಸ್ ಕೊಟ್ಟರು. ಆ ಸರ್ವಿಸ್ ಕೊಟ್ಟಿರೋದಕ್ಕೆ ನೀವೇನು ಮಾಡಿದ್ರಿ? 100 ರೂಪಾಯಿ ಕೊಟ್ರಿ. ಇದೆಲ್ಲಾನು GDPನಲ್ಲಿ ಕ್ಯಾಲ್ಕುಲೇಷನ್ ಆಗುತ್ತೆ. ಪ್ರೊಡಕ್ಷನಲ್ಲಿ ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಸ್ಕೂಟ್ರು, ಕಾಲೇಜು, ಆಮೇಲೆ ಬ್ರಿಡ್ಜು, ಮನೆ, ರೋಡು, ಪ್ರತಿಯೊಂದು ಏನೇನು ದೇಶದಲ್ಲಿ ಪ್ರೊಡ್ಯೂಸ್ ಆಗುತ್ತಲ್ಲ ಪ್ರತಿಯೊಂದೂ ನಾವು GDPನಲ್ಲಿ ಆ್ಯಡ್ ಮಾಡ್ತೀವಿ. ಸರ್ವಿಸಲ್ಲಿ ಒಬ್ಬ ಬ್ಯಾಂಕ್ ಟೆಲ್ಲರ್ ಕೂತ್ಕೊಂಡು ಬ್ಯಾಂಕಲ್ಲಿ ನಿಮಗೆ ಸರ್ವಿಸ್ ಕೊಡೋದಿರ್ಬೋದು, ಒಂದು IT ಹುಡುಗ ಇಲ್ಲಿ ಕೂತ್ಕೊಂಡು ಬೇರೆ ದೇಶಕ್ಕೆ ಸರ್ವಿಸ್ ಕೊಡೋದಿರ್ಬೋದು, ಅದೇ ಥರ ಒಬ್ಬ ವೆಬ್ಸೈಟ್ ಮಾಡ್ಕೊಳೋನು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ವೆಬ್ಸೈಟ್ ಮಾಡ್ಕೊಡೋದಿರ್ಬೋದು. ಇದನ್ನೆಲ್ಲನೂ ನಾವು ಸರ್ವಿಸ್ ಅಂತ ಕರಿತೀವಿ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟಲ್ಲಿ ನಮ್ಮ ದೇಶದಲ್ಲಿ ಪ್ರಾಡಕ್ಟು ಮತ್ತು ಸರ್ವಿಸ್ ಉತ್ಪಾದನೆ ಆಗೋ ಟೋಟಲ್ ಅಮೌಂಟ್ನ ನಾವು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಇವಾಗ ಕ್ಲೀನಾಗಿ ಅರ್ಥ ಆಯ್ತಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಏನು ಅಂತ? ಇವಾಗ ನೀವು ಕೇಳ್ಬೋದು, ಟಿವಿನಲ್ಲಿ 6% ಮೇಲೋಯ್ತು, 7% ಮೇಲೋಯ್ತು, 8% ಮೇಲೋಯ್ತು GDP ಅಂತ ಹೇಳ್ತಿರ್ತಾರಲ್ಲ, ಇದರಿಂದ ನನಗೇನು ಪ್ರಯೋಜನ ಆಗುತ್ತೆ? ಇದರಿಂದ ಏನು ಪ್ರಯೋಜನ ಆಗುತ್ತೆ GDP ಮೇಲೋಗೋದ್ರಿಂದ? GDP ಮೇಲೋದ್ರೆ ಏನು ಚೇಂಜ್ ಆಗುತ್ತೆ ಅಂತ. GDP ಮೇಲೋದ್ರೆ ಏನು ಚೇಂಜ್ ಆಗುತ್ತೆ ಅಂದರೆ, ಈಗ ನಮ್ಮ ಇಂಡಿಯಾನ ಒಂದು ಮಾರುಕಟ್ಟೆ ಅನ್ಕೊಂಬಿಡಿ, ಒಂದು ಸಣ್ಣದೊಂದು ಕಾಂಪ್ಲೆಕ್ಸ್ ಒಳಗೆ ನಮ್ಮ ಇಂಡಿಯಾ ಅನ್ಕೊಂಬಿಡಿ. ಟೋಟಲ್ ನಮ್ಮ ಇಂಡಿಯಾ ಒಂದು ಕಾಂಪ್ಲೆಕ್ಸ್ ಅನ್ಕೊಳ್ಳಿ. ಈ ಕಾಂಪ್ಲೆಕ್ಸ್ ಒಳಗೆ ಏನೇನು ಬೈಸೆಲ್ ಆಗ್ತಾ ಇದೆ ಅಲ್ವಾ, ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಬೈಸೆಲ್ ಆಗ್ತಾ ಇದೆ, ನಾವು ಅದನ್ನು ಡೈಲಿ ಕ್ಯಾಲ್ಕುಲೇಷನ್ ಮಾಡ್ಕೊತಾ ಇದ್ದೀವಿ. ಇವತ್ತು ಈ ಕಾಂಪ್ಲೆಕ್ಸ್ ಒಳಗೆ 10,000 ವ್ಯಾಪಾರ ಆಯಿತು. ಈ ಥರ ಡೈಲಿ ವ್ಯಾಪಾರ ಆಗೋದನ್ನು ನಾವು ಟೋಟಲ್ಲು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಆ ಕ್ಯಾಲ್ಕುಲೇಷನ್ ಟೋಟಲ್ GDP ಬಂತ. ಈ GDPಗೂ ನೆಕ್ಸ್ಟ್ ಇಯರ್ನ ಸೇಮ್ ಅದನ್ನೇ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಈಗ ಲಾಸ್ಟ್ ಇಯರು ಈ ಕಾಂಪ್ಲೆಕ್ಸ್ ಒಳಗೆ ಟೋಟಲ್ ಏನು ಟ್ರಾನ್ಸಾಕ್ಷನ್ ಆಯಿತು, ಏನು ಬೈಸೆಲ್ ಆಯಿತು, ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡಿರ್ತೀವಿ. ಮುಂದಿನ ವರ್ಷ ಇದೇ ಕಾಂಪ್ಲೆಕ್ಸಿಂದ ಎಷ್ಟು ಜಾಸ್ತಿ ಆಗಿದೆ, ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ಎಷ್ಟು ಜಾಸ್ತಿ ವ್ಯಾಪಾರ ಆಗಿದೆ ಅಂತ ಕಂಡುಹಿಡಿಯೋದನ್ನೇ GDP ಗ್ರೋತ್ ಅಂತ ಕರೆಯೋದು. ಅಂದರೆ ಈ ವರ್ಷ ನಮ್ಮ ದೇಶ 1 ಲಕ್ಷ ರೂಪಾಯಿದು ವರ್ತು ಪ್ರಾಡಕ್ಟು ಮತ್ತು ಸರ್ವಿಸ್ನ ಉತ್ಪತ್ತಿ ಮಾಡ್ತು ಅಂದರೆ ಅದು ಮುಂದಿನ ವರ್ಷ ಗ್ರೋತ್ ಆಗಿರಬೇಕು. ಗ್ರೋತ್ ಅಂದರೆ ಮಿನಿಮಮ್ ಅಂದ್ರೂ 1,06,000 ಇಲ್ಲ 7,000 ಗ್ರೋತ್ ಆಗಿರಬೇಕು. ಆವಾಗ ದೇಶ ಗ್ರೋ ಆಗ್ತಾ ಇದೆ. ಇಲ್ಲಿನ ಜನಗಳು ಕೆಲಸ ಮಾಡ್ತಿದ್ದಾರೆ, ಇಲ್ಲಿನ ಜನಗಳು ಪ್ರಾಡಕ್ಟು ಮತ್ತು ಸರ್ವಿಸ್ನ ಉತ್ಪತ್ತಿ ಮಾಡ್ತಿದ್ದಾರೆ ಅಂತ ಅರ್ಥ. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ಒಂದು ಪಾನಿಪುರಿ ಮಾಡೋ ಗಾಡಿ ಇದೆ. ಈ ಪಾನಿಪುರಿ ಮಾಡೋ ಗಾಡಿ ಈ ವರ್ಷ ಟೋಟಲ್ಲು 100 ಪ್ಲೇಟು ಒಂದು ಪಾನಿಪುರಿನ ಪ್ಲೇಟ್ನ ಉತ್ಪತ್ತಿ ಮಾಡಿ ಸೆಲ್ ಮಾಡಿದ್ದಾನೆ. ಓಕೆ, ಇವನು ಮುಂದಿನ ವರ್ಷ ಏನಾದರೂ 110 ಪ್ಲೇಟು ಪಾನಿಪುರಿನ ಉತ್ಪತ್ತಿ ಮಾಡಿ ಸೆಲ್ ಮಾಡಿದರೆ ಇವನಿಗೆ 10% ಗ್ರೋತ್ ಸಿಕ್ಕಿದೆ.
ಇದೇ ಥರ ನಮ್ಮ ದೇಶದಲ್ಲಿ ಟೋಟಲ್ ನಾವೆಲ್ಲ ಕೆಲಸ ಮಾಡೋದ್ರಿಂದ ನಾವು ಗ್ರೋತ್ ಕಾಣ್ತಿದ್ದೀವ ಅಂತ ಕಂಡುಹಿಡಿಯೋಕ್ಕೆ ನಾವು GDPನ ಯೂಸ್ ಮಾಡ್ತೀವಿ. ಈಗ ಸ್ಯಾಲ್ರಿ ಮಾತ್ರ ಗ್ರೋತ್ ಆಗುತ್ತೆ, ಆಮೇಲೆ ರೆಂಟ್ ಗ್ರೋತ್ ಆಗುತ್ತೆ, ಈಗ ಪ್ರತಿಯೊಂದು ಗ್ರೋತ್ ಆಗುತ್ತಲ್ವ. ಈ ಗ್ರೋತ್ ಆಗ್ತಿದೆಯಾ, ನಿಜವಾಗ್ಲೂ ಗ್ರೋತ್ ಆಗ್ತಿದೆಯಾ ಅಂತ ಕಂಡುಹಿಡಿಯೋಕ್ಕೆ ನಾವು GDPನ ಇಯರ್ ಆನ್ ಇಯರ್ ಗ್ರೋತ್ ನೋಡ್ತೀವಿ. ಈಗೇನು ಆ ಗ್ರೋತಲ್ಲಿ 2 ಥರ ಗ್ರೋತ್ ಬರುತ್ತೆ. ಒಂದು ನಾಮಿನಲ್ ಗ್ರೋತ್, ಇನ್ನೊಂದು ರಿಯಲ್ ಗ್ರೋತ್ ಅಂತ. ಅದನ್ನು ನಾಮಿನಲ್ GDP ಅಂತಲೂ ಕರೀತಾರೆ, ರಿಯಲ್ GDP ಅಂತಲೂ ಕರೀತಾರೆ. ನಾಮಿನಲ್ ಅಂದರೆ ಇವಾಗ ಒಂದು ಪಾನಿಪುರಿ ಗಾಡಿನವನು 100 ಪ್ಲೇಟ್ದು 10 ರೂಪಾಯಿ ಹಂಗೆ ಒಂದು ಪಾನಿಪುರಿನ ಸೆಲ್ ಮಾಡಿದ್ದಾನೆ. ಟೋಟಲ್ ಈ ವರ್ಷ ಎಲ್ಲ ಸೇರಿಕೊಂಡು 100 ಪ್ಲೇಟ್ ಸೆಲ್ ಮಾಡಿದ್ದಾನೆ ಅಂದ್ಕೊಳ್ಳಿ. ಇವಾಗ ಒಂದು ಟೋಟಲ್ ವ್ಯಾಲ್ಯೂ ಎಷ್ಟಾಯ್ತು ಹೇಳಿ, 1,000ನಾ. ಈಗ ಮುಂದಿನ ವರ್ಷ ಇವನೇನಾದರೂ ಪ್ರೈಸ್ ಹೈಕ್ ಮಾಡಿ, ಈಗ 10 ರೂಪಾಯಿ ಸೆಲ್ ಮಾಡ್ತಿರೋದನ್ನ ಏನಾದರೂ ಇವನು 15 ರೂಪಾಯಿ ಹಾಕ್ದ, 15 ರೂಪಾಯಿ ಹಾಕ್ಬಿಟ್ಟು ಸೆಲ್ ಮಾಡ್ದ. ಇವಾಗ ಅವ್ನು ಟೋಟಲ್ ಸೆಲ್ ಮಾಡಿರೋದು ವ್ಯಾಲ್ಯೂ ಎಷ್ಟಾಗುತ್ತೆ, 1,500. ಲಾಸ್ಟ್ 1,000 ಆಯಿತು, ಈ ವರ್ಷ 1,500 ಆಗಿದೆ. ಈಗ 50% ಗ್ರೋತ್ ಸಿಕ್ಕಿದೆ. ಈ 50% ಗ್ರೋತು ರಿಯಲ್ ಗ್ರೋತ್ ಅಲ್ಲ, ಇದು ಇನ್ಫ್ಲೇಷನಿಂದ ಆಗಿರೋ ಗ್ರೋತು, ಪ್ರೈಸ್ ಇನ್ಕ್ರೀಸ್ ಮಾಡಿ ಆಗಿರೋದ್ರ ಗ್ರೋತು. ಇದನ್ನು ನಾವು ರಿಯಲ್ ಗ್ರೋತ್ ಅಂತ ಕರೆಯಲ್ಲ. ರಿಯಲ್ ಗ್ರೋತ್ ಅಂತ ಕರಿಬೇಕಂದ್ರೆ ಈ ವರ್ಷ ಅವನು 100 ಪ್ಲೇಟ್ ತಯಾರು ಮಾಡಿರೋ ಜಾಗದಲ್ಲಿ 120 ಪ್ಲೇಟು ಇಲ್ಲ 130 ಪ್ಲೇಟು ತಯಾರು ಮಾಡಿದರೆ 30% ಗ್ರೋತ್ ಆಗ್ತಿತ್ತು. 120 ಪ್ಲೇಟ್ ತಯಾರು ಮಾಡಿದರೆ 20% ಗ್ರೋತ್ ಆಗ್ತಿತ್ತು. ಇದು ರಿಯಲ್ ಗ್ರೋತು. ಪ್ರೈಸ್ ಇನ್ಕ್ರೀಸ್ ಮಾಡಿದ್ರು ರಿಯಲ್ ಗ್ರೋತ್ ಅಂತ ಕನ್ಸಿಡರ್ ಮಾಡಲ್ಲ. ನೀವು ಏನು TVನಲ್ಲೆಲ್ಲ ನೋಡ್ತೀರಲ್ವಾ, GDP 6% ಹೋಯ್ತು, GDP 7% ಗ್ರೋತ್ ಆಯಿತು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಗ್ರೋತ್ ಆಯಿತು ಅಂತೆಲ್ಲ ನೋಡ್ತಿರ್ತೀರಲ್ವಾ, ಅದು ರಿಯಲ್ ಗ್ರೋತ್. ಇನ್ನೊಂದು ಬರುತ್ತೆ ನಾಮಿನಲ್ ಗ್ರೋತ್. ನಾಮಿನಲ್ ಗ್ರೋತ್ ಅಂದರೆ ಅದರಲ್ಲಿ ಇನ್ಫ್ಲೇಷನ್ ಕೂಡ ಆ್ಯಡ್ ಆಗಿರುತ್ತೆ. ನಮ್ಮ ಇಂಡಿಯಾದು ಆವ್ರೇಜ್ ನಾಮಿನಲ್ GDP 14ರಿಂದ 15% ಇರುತ್ತೆ. ನಮ್ಮ ಇಂಡಿಯಾದು ರಿಯಲ್ GDP 6.5ರಿಂದ 7% ಇರುತ್ತೆ. ನಾಮಿನಲ್ ಅಂದರೆ ಈಗ ನೀವು ಸ್ಯಾಲ್ರಿ ಜಾಸ್ತಿ ಮಾಡ್ಕೊತೀರಲ್ವಾ, ಸ್ಯಾಲ್ರಿ ಜಾಸ್ತಿ ಮಾಡ್ಕೊಂಡ ತಕ್ಷಣ ನಿಮಗೆ 10,000 ಸ್ಯಾಲ್ರಿ ಬರ್ತಿದ್ರೆ 10% ಜಾಸ್ತಿ ಸ್ಯಾಲ್ರಿ ಆದರೆ 11,000 ಆಗುತ್ತೆ. ಈ 11,000ದಲ್ಲಿ ಇನ್ಫ್ಲೇಷನ್ ಆ್ಯಡ್ ಆಗಿರಲ್ಲ. ಅಂದರೆ ನೀವು ಲಾಸ್ಟ್ ಇಯರು ಏನಾದರೂ ನೀವು ಮನೆ ಬಾಡಿಗೆ ಕಟ್ತಿರೋದು ಟೋಟಲ್ ನಿಮ್ಮದು 10,000 ನೀವು ಖರ್ಚು ಮಾಡಿದ್ದೀರಿ, ಲಾಸ್ಟ್ ಇಯರ್ 10,000 ಖರ್ಚು ಮಾಡಿದ್ರೆ ನಿಮಗೆ ಏನು ಲೈಫ್ ಸ್ಟೈಲ್ ಬದುಕ್ಬೋದಿತ್ತಲ್ಲ, ಈ ವರ್ಷ ನೀವು ಅದೇ ಲೈಫ್ ಸ್ಟೈಲ್ನಲ್ಲಿ ಬದುಕೋಕ್ಕೆ ನೀವು 10,600 ರೂಪಾಯಿ ಇಲ್ಲ 700 ರೂಪಾಯಿ ಖರ್ಚು ಮಾಡಬೇಕಾಗಿರುತ್ತೆ. ಈಗ ನಿಮಗೆ ಎಷ್ಟು ರಿಯಲ್ ಗ್ರೋತ್ ಸಿಗ್ತೇಳಿ, ಸ್ಯಾಲ್ರಿ ಹೈಕಿಂದ 400 ರೂಪಾಯಿ. ದಿಸ್ ಈಸ್ ಅ ರಿಯಲ್ ಗ್ರೋತ್. ಇದನ್ನೇ ನಾವು ಎಕನಾಮಿಕ್ಸಲ್ಲಿ ರಿಯಲ್ ರಿಟರ್ನ್ ಅಂತ ಕರಿತೀವಿ. ಈವನ್ ಸ್ಟಾಕ್ ಮಾರ್ಕೆಟಲ್ಲೂ ನಾವು ರಿಯಲ್ ರಿಟರ್ನ್ ನೋಡ್ತೀವಿ. ಈ ಸ್ಟಾಕ್ ಮಾರ್ಕೆಟ್ ಏನಾದರೂ 15% ರಿಟರ್ನ್ ಕೊಟ್ಟಿದ್ರೆ ಇದರಲ್ಲಿ ಇನ್ಫ್ಲೇಷನ್ ಎಷ್ಟಿತ್ತು ಅದ್ರ ಮೇಲೆ ಎಷ್ಟು % ರಿಟರ್ನ್ ಕೊಟ್ಟಿದೆ ಇದು ಅಂತ ನೋಡ್ತೀವಿ. ಇನ್ಫ್ಲೇಷನ್ ಏನಾದರೂ 7% ಇದ್ದು ಸ್ಟಾಕ್ ಮಾರ್ಕೆಟ್ 15% ರಿಟರ್ನ್ ಕೊಟ್ಟಿದ್ರೆ ನಾವು ಇದನ್ನು 8% ರಿಯಲ್ ಗ್ರೋತ್ ಅಂತ ಕರಿತೀವಿ. ಅಂದರೆ ನಮ್ಮ ದುಡ್ಡು ನಿಜವಾಗ್ಲೂ 8% ಗ್ರೋತ್ ಆಗಿದೆ ಅಂತ. ಇವಾಗ ಎಷ್ಟೋ ಗೋಲ್ಡ್ ಎಲ್ಲನೂ ಬೈ ಮಾಡ್ತಾರಲ್ಲ ನಮ್ಮ ಇಂಡಿಯಾದಲ್ಲಿ, ಅದು ಬಂದ್ಬಿಟ್ಟು ಜಸ್ಟು ಇನ್ಫ್ಲೇಷನ್ ಥರ ಹೋಗುತ್ತೆ ಅಷ್ಟೇ ಮೇಲಕ್ಕೆ, 6% 7%. ಅದು ರಿಯಲ್ ಗ್ರೋತ್ ತರಬೇಕಂದ್ರೆ 7%ಗಿಂತ ಮೇಲೆ ಗ್ರೋ ಆಗಬೇಕು. ಇವಾಗ ಅರ್ಥ ಆಯ್ತಲ್ಲ ನಾಮಿನಲ್ GDP ಮತ್ತು ರಿಯಲ್ GDP ಅಂದರೆ ಏನು ಅಂತ. ಇವಾಗ ನೀವು ಕೇಳ್ಬೋದು, ಗುರು ನೀನು ಇದೆಲ್ಲ ಹೇಳಿದೆ ಓಕೆ, ಈ GDPಯಿಂದ ನನ್ನ ಲೈಫಲ್ಲಿ ಏನು ಚೇಂಜ್ ಆಗುತ್ತೆ, ಈ GDP ದೇಶದ GDP ಗ್ರೋತ್ ಆದರೆ ನನ್ನ ಲೈಫ್ ಏನು ಚೇಂಜ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಈಗ ಎಕ್ಸಾಂಪಲ್ ತಗೊಳ್ಳಿ, GDP ಗ್ರೋ ಆಗಬೇಕು, GDP ಈ ವರ್ಷ 15% ಗ್ರೋ ಆಗಬೇಕು ಅಂದರೆ ಏನಾಗಬೇಕು ಹೇಳಿ, ಈ ನಮ್ಮ ದೇಶದಲ್ಲಿರೋ ಕಂಪನಿಗಳು ಹೊಸ ಪ್ರಾಡಕ್ಟ್ನ ತಯಾರು ಮಾಡಬೇಕು, ಹೊಸ ಪ್ರಾಡಕ್ಟ್ನ ಉತ್ಪತ್ತಿ ಮಾಡಬೇಕು. ಅವಾಗ ಏನಾಗುತ್ತೆ, ಗ್ರೋ ಆಗ್ತಾ ಇದೆ ಅಂತ ಅರ್ಥ. ಅದು ಗ್ರೋ ಆಗ್ತಾ ಇದೆ ಅಂದರೆ ಅದು ಉತ್ಪತ್ತಿ ಮಾಡೋಕ್ಕೆ ಯಾರನ್ನ ಬಳಸಬೇಕು? ಈಗ ಒಂದು ಪ್ರಾಡಕ್ಟ್ ಏನಾದರೂ ಕಾರ್ನ ತಯಾರು ಮಾಡೋಕ್ಕೆ ಯಾರನ್ನ ಬಳಸಬೇಕು? ನಮ್ಮ ಇಂಡಿಯಾದಲ್ಲಿ ನಮ್ಮಲ್ಲಿರೋ ಎಂಪ್ಲಾಯ್ಮೆಂಟ್ನೇ ಬಳಸ್ಬೇಕು ತಾನೆ, ನಮ್ಮಲ್ಲಿರೋ ಜನಗಳನ್ನೇ ಬಳಸ್ಬೇಕು ತಾನೆ. ಈಗ ಅವಾಗ ಏನು ಮಾಡುತ್ತೆ ಕಂಪ್ನಿ, ನಮ್ಮನ್ನು ಕೆಲಸ ಕೊಡುತ್ತೆ, ನಮಗೆ ಕೆಲಸ ಕೊಡೋದ್ರಿಂದ ನನಗೆ ಸಂಬಳ ಬರುತ್ತೆ. ಎಗೇನ್ ಮತ್ತೆ ನಾನು ಆ ದುಡ್ಡನ್ನ ಯೂಸ್ ಮಾಡ್ಕೊಂಡು ನನ್ನ ಲೈಫ್ನ ಇಂಪ್ರೂವ್ ಮಾಡ್ಕೊತೀನಿ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಈಗ ಒಬ್ಬ ರೈತ ಒಂದು ಜೋಳ ಬೆಳೀತಿದ್ದಾನೆ ಅಂದರೆ, ಲಾಸ್ಟ್ ಇಯರ್ 100 kg ಜೋಳ ಬೆಳೆದಿದ್ದಾನೆ ಅಂದರೆ ಈ ವರ್ಷ 120 kg ಜೋಳ ಬೆಳೆದಿದ್ದಾನೆ ಅಂದರೆ 20% ಗ್ರೋತ್ ಆಗಿದೆ. ಅವಾಗ ಅಗ್ರಿಕಲ್ಚರ್ ಗ್ರೋತ್ 20% ಆಗಿದೆ ಅಂದರೆ ಲೈಫ್ ಇಂಪ್ರೂವ್ ಆಗಿದೆ ಅಂತ ತಾನೆ. ಇದರಿಂದನೇ GDP ಗ್ರೋತಿಂದ ನಮ್ಮ ಲೈಫ್ ಇಂಪ್ರೂವ್ ಆಗ್ತಿದೆ. ಈವನ್ ಅದರಲ್ಲಿ ಸಣ್ಣ ವ್ಯಕ್ತಿಗಳ ಲೈಫ್ ಕೂಡ ಇಂಪ್ರೂವ್ ಆಗ್ತಿದೆ ಅಂತ ಅರ್ಥ. ಅಷ್ಟೇ ಅಲ್ಲದೆ ಈಗ GDPನ ನಾವು ಬಜೆಟಲ್ಲಿ ಕೂಡ ಗೌರ್ಮೆಂಟ್ ಯೂಸ್ ಮಾಡುತ್ತೆ. ಈ ಗೌರ್ಮೆಂಟ್ ಏನಾದರೂ ಇನ್ಫ್ರಾಸ್ಟ್ರಕ್ಚರಿಗೆ ಸ್ಪೆಂಡ್ ಮಾಡಬೇಕಂದ್ರೆ ಗೌರ್ಮೆಂಟ್ ಏನು ನೋಡುತ್ತೆ, GDP ಯಾವ ಥರ ಗ್ರೋ ಆಗ್ತಾ ಇದೆ ಅಂತ ನೋಡುತ್ತೆ, ಅದ್ರ ಮೇಲೆ ಗೌರ್ಮೆಂಟ್ ಸ್ಪೆಂಡ್ ಮಾಡುತ್ತೆ. ಈಗ GDPಗೆ ಟೋಟಲ್ GDP ವ್ಯಾಲ್ಯೂನಲ್ಲಿ ಗೌರ್ಮೆಂಟ್ ಲಾಸ್ಟ್ ಇಯರು 14% ಸ್ಪೆಂಡ್ ಮಾಡ್ತಾ ಇದೆ ಇನ್ಫ್ರಾಸ್ಟ್ರಕ್ಚರ್ಗೆ. ಅವಾಗ ಏನಾಗುತ್ತೆ, ಟೋಟಲ್ ಈಗ ನಮ್ಮ ಟೋಟಲ್ GDP ಇರೋದು ನಮ್ಮದು 200 lakh crore GDP ಬರುತ್ತೆ. $3.5 trillion ಲೆಕ್ಕ ಹಾಕಿದ್ರೆ 200 lakh crore ಮೇಲೆ ಬರುತ್ತೆ. ಅದಕ್ಕೆ 14% ಅಂದರೆ ಒಂದು 25 lakh crore ಜಸ್ಟ್ ಗೌರ್ಮೆಂಟು ಇನ್ಫ್ರಾಸ್ಟ್ರಕ್ಚರ್ಗೆ ಸ್ಪೆಂಡ್ ಮಾಡ್ತಾ ಇದೆ. ಅವಾಗ ಏನಾಗುತ್ತೆ, ದೇಶದಲ್ಲಿ ಈ ರೋಡ್ಗಳು ಸರಿ ಆಗ್ತವೆ, ರೈಲ್ವೆ ಸರಿ ಆಗುತ್ತೆ, ಏರ್ಪೋರ್ಟ್ಗಳು ಆಗ್ತವೆ. ಇದರಿಂದ ನಮ್ಮ ಲೈಫ್ ಸ್ಟೈಲ್ ನಿಧಾನಕ್ಕೆ ಇಂಪ್ರೂವ್ ಆಗುತ್ತೆ, ದೇಶ ಇಂಪ್ರೂವ್ ಆಗುತ್ತೆ. ಇಷ್ಟೇ ಅಲ್ದಲೆ GDP ಗ್ರೋ ಆಗ್ತಾ ಇದೆ ಅಂದರೆ ಬೇರೆ ದೇಶದಿಂದ ನಮ್ಮ ಇಂಡಿಯಾಗೆ ಫಂಡ್ ಬರುತ್ತೆ.
ಸ್ಟಾಕ್ ಮಾರ್ಕೆಟಿಗೆ ಫಂಡ್ ಬರುತ್ತೆ, ಆಮೇಲೆ FDI ಬರುತ್ತೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ. ಹೌದು, ಅದರಿಂದ ಏನಾಗುತ್ತೆ, ನಮ್ಮ ದೇಶದಲ್ಲಿ ದುಡ್ಡು ಸಿಕ್ಕಾಗ ಏನಾಗುತ್ತೆ, ಆಕ್ಟಿವಿಟೀಸ್ಗಳು ಜಾಸ್ತಿ ನಡೀತವೆ, ಅದರಿಂದ ಮತ್ತೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಅದರಿಂದ ಮತ್ತೆ GDP ಗ್ರೋತ್ ಆಗುತ್ತೆ. ಇದೊಂಥರ ಸೈಕಲ್ ಇದ್ದಂಗೆ. ಅದಕ್ಕೆ ಯಾವುದೇ ಒಂದು ಗೌರ್ಮೆಂಟ್ದು GDP ಗ್ರೋ ಮಾಡೋದೇ ಅವ್ರದ್ದು ಮೇನ್ ಅಜೆಂಡಾ ಆಗಿರುತ್ತೆ. ಆಮೇಲೆ ಈ GDP ನಲ್ಲಿ ಈಗೇನು ಇನ್ನೊಂದು GDP ಬರುತ್ತೆ, ಈ GDPನೇ ತುಂಬ ಮುಖ್ಯವಾಗಿ ನೋಡ್ತಾರೆ, ಜನ ಯಾವ ಥರ ಇಂಪ್ರೂವ್ ಆಗ್ತಿದ್ದಾರೆ ಅಂತ. ಟೋಟಲ್ GDPಗಿನ್ನ ಆ್ಯಕ್ಚುಲಿ ಇದು ತುಂಬ ಮುಖ್ಯವಾಗಿ ನೋಡ್ತಾರೆ ಬೇರೆ ದೇಶದವರು, ಇಲ್ಲ ಯಾರನ್ನ ಅನಾಲಿಸ್ಟ್ಗಳು ಜಾಸ್ತಿ ನೋಡೋದು ಇದನ್ನೇ. ಇದು ಪರ್ ಕ್ಯಾಪಿಟಾ GDP ಅಂತ ಕರೀತಾರೆ. ಅಂದರೆ ಈಗ ನಮ್ಮ ದೇಶದ ರೀಸೆಂಟ್ GDP $3.5 ಟ್ರಿಲಿಯನ್ ಇದೆ. $3.5 ಟ್ರಿಲಿಯನ್ ನಾವು ನಮ್ಮ ದೇಶದ ಜನಸಂಖ್ಯೆಗೆ ಡಿವೈಡ್ ಮಾಡಿದ್ರೆ ಒಬ್ರೊಬ್ಬರಿಗೆ $2,500 ಬರುತ್ತೆ. $2,500 ಪರ್ ಕ್ಯಾಪಿಟಾ ಇನ್ಕಮ್ ನಮ್ಮ ಇಂಡಿಯಾದಲ್ಲಿ ಇರೋದು ಇವಾಗ. ಅಂದರೆ ನಮ್ಮ ಇಂಡಿಯಾದಲ್ಲಿರೋ ಆವರೇಜ್ ಒಬ್ಬ ವ್ಯಕ್ತಿ $2,500 ಒಂದು ಇಯರ್ಗೆ ಅರ್ನ್ ಮಾಡ್ತಿದ್ದಾನೆ ಅಂತ ಅರ್ಥ. $2,500 ಅಂದರೆ $2 ಲಕ್ಷ ಆಗುತ್ತೆ. $2 ಲಕ್ಷ ನಮ್ಮ ಇಂಡಿಯಾದಲ್ಲಿ ಆವರೇಜ್ ಒಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ ಅರ್ನ್ ಮಾಡ್ತಿದ್ದಾನೆ ಅಂತ ಅರ್ಥ. ಇದು ಹೆಂಗೆ ಕ್ಯಾಲ್ಕುಲೇಷನ್ ಆಗುತ್ತೆ ಅಂದರೆ ನಮ್ಮ ದೇಶದ ಜನಸಂಖ್ಯೆ ಕ್ಯಾಲ್ಕುಲೇಷನ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ನಮ್ಮ ಇಂಡಿಯಾದಲ್ಲಿ 19% ಆಫ್ ದಿ ವುಮೆನ್ಸು ಕೆಲ್ಸಕ್ಕೆ ಹೋಗಲ್ಲ, ಎಲ್ಲರೂ ಹೌಸ್ ವೈಫ್ ಆಗಿರ್ತಾರೆ. ಈಗ ಅವ್ರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಏನಾದರೂ 50,000 ದುಡಿತಾ ಇದ್ದರೆ ಇದು ಟೋಟಲ್ ಅವ್ರ ಮನೆ ಇನ್ಕಮ್ ಆಗುತ್ತೆ, ಅವ್ರ ಹೆಂಡತಿ ದುಡಿತಾ ಇರಲ್ಲ. ಅದಕ್ಕೆ ನಮ್ಮ GDPಗೆ ಇನ್ನೂ ಅವ್ರು ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ಇವ್ರು ಹೊರಗೆ ಬಂದು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಪರ್ ಕ್ಯಾಪಿಟಾ ಇನ್ಕಮು ಜಾಸ್ತಿ ಆಗುತ್ತೆ. ಇದರಲ್ಲಿ ಏನಾಗುತ್ತೆ, ಪರ್ ಮಂತ್ 15,000 ಕ್ಯಾಲ್ಕುಲೇಷನ್ ಆಗುತ್ತೆ. ಅಂದರೆ ಪರ್ ಮಂತ್ ಆವ್ರೇಜ್ 15,000 ದುಡಿತಿದ್ದಾನೆ ಅಂತ ಅರ್ಥ. ಆದರೆ ಇಲ್ಲಿ ಒಬ್ಬ 4 ಲಕ್ಷನೂ ದುಡಿತಿರ್ತಾನೆ, 5 ಲಕ್ಷನೂ ದುಡಿತಿರ್ತಾನೆ. ಈಗ ನಮ್ಮ ತಂದೆ ತಾಯಿ ಏನು ದುಡಿತಾ ಇರಲ್ಲ, ನಮ್ಮ ಅಜ್ಜಿ ತಾತ ಏನು ದುಡಿತಾ ಇರಲ್ಲ, ನಮ್ಮ ಮನೆ ಕಾಲೇಜ್ ಹುಡುಗರು ಏನು ದುಡಿತಾ ಇರಲ್ಲ, ಅವರು ಕೂಡ ಇದರಲ್ಲಿ ಸೇರ್ಕೊತಾರೆ. ಅದಕ್ಕೆ ಅದು $2,500 ಇರುತ್ತೆ. ಈಗ ಹೋಗ್ತಾ ಹೋಗ್ತಾ ಕಾಲೇಜ್ ಹುಡುಗರು ಏನಾಗ್ತಾರೆ, ಅವ್ರು ಬಂದು ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಮನೆಯಲ್ಲಿರೋ ಹೌಸ್ ವೈಫ್ಗಳಿಗೆ ಒಳ್ಳೆ ಜಾಬ್ ಇಲ್ಲ, ಈಗ ಹೋಗಿ ಹೊರಗೆ ಬರ್ತಿರೋ ಅಂಥ ಸ್ಟೂಡೆಂಟ್ಸು ಏನು ಮಾಡ್ತಾರೆ, ಅವ್ರಿಗೆ ಜಾಬ್ ಸಿಕ್ಕಾಗ ಲೇಡೀಸ್ ಪಾಪ್ಯುಲೇಷನ್ನು ಕೆಲಸ ಮಾಡೋದು ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಮೇಲೋಗುತ್ತೆ, ಅವಾಗ GDPನೂ ಮೇಲೋಗುತ್ತೆ. ಪರ್ ಕ್ಯಾಪಿಟಾ ಇನ್ಕಮ್ ಯಾವುದೇ ಒಂದು ದೇಶದ ನಿಜವಾಗ್ಲೂ ಜನಸಂಖ್ಯೆ ಎಷ್ಟು ದುಡಿತಿದ್ದಾರೆ ಅಂತ ಚೆಕ್ ಮಾಡೋಕ್ಕೆ ಪರ್ ಕ್ಯಾಪಿಟಾ ಇನ್ಕಮ್ನ ಯೂಸ್ ಮಾಡ್ತಾರೆ. ಅಮೆರಿಕಾದ ಪರ್ ಕ್ಯಾಪಿಟಾ ಇನ್ಕಮ್ಮು $64,000 ಇದೆ. ಚೈನಾದು $12,000 ಇದೆ. ನಮ್ಮ ಇಂಡಿಯಾದಲ್ಲಿ ಲೋಯೆಸ್ಟ್ ಇರೋದು $2,500. ನಮ್ಮ ಇಂಡಿಯಾ ಡೆವಲಪ್ಡ್ ನೇಷನ್ ಆಗಬೇಕಂದ್ರೆ, ನಮ್ಮ ಇಂಡಿಯಾ ಅಟ್ಲೀಸ್ಟ್ ಒಂದು ಎಕನಾಮಿನಲ್ಲಿ ಸ್ಟ್ರೆಂತ್ ತೋರಿಸ್ಬೇಕಂದ್ರೆ ನಮ್ಮದು ಪರ್ ಕ್ಯಾಪಿಟಾ ಇನ್ಕಮ್ಮು ಮಿನಿಮಮ್ ಅಂದ್ರೂ $7,500ದಿಂದ $8,000 ಆಗಬೇಕು. ಆವಾಗಲೇ ನಮ್ಮ ದೇಶ ಗ್ರೋ ಆಗ್ತಾ ಇದೆ ಅಂತ ಅರ್ಥ. ಅವಾಗ ಏನಂದರೆ 8,000 ಅಂದರೆ ಎಷ್ಟಾಯ್ತು ಹೇಳಿ, 6,40,000. 6,40,000 ಪ್ರತಿ ಒಬ್ಬ ವ್ಯಕ್ತಿ ದುಡಿತಿರ್ಬೇಕು ವರ್ಷದಲ್ಲಿ. 6,40,000 ನಾನು, 6,40,000 ನನ್ನ ವೈಫು, 6,40,000 ನನ್ನ ಮಗು, ಎಲ್ಲರೂ ಸೇರಿ. ಅವಾಗ ನಮ್ಮ ದೇಶ ಗ್ರೋ ಆಗ್ತಾ ಇದೆ, ಗ್ರೋ ಆಗಿದೆ. ಅವಾಗ ಏನಾಗುತ್ತೆ ಹೇಳಿ, ನಾವು ಬಡತನದಿಂದ ಮೇಲ್ ಬಂದಿದ್ದೀವಿ ಅಂತ ಅರ್ಥ. ಅವಾಗ ನಾವು ಬೇಸಿಕ್ ಕಮ್ಯುನಿಟೀಸ್ನ ಅಫೋರ್ಡ್ ಮಾಡ್ಬೋದು. ಎಷ್ಟೋ ಜನಕ್ಕೆ ಇಂಡಿಯಾದಲ್ಲಿ ಬೇಸಿಕ್ ಥಿಂಗ್ಸೇ ಇರ್ತಾ ಇಲ್ಲ. ಯಾಕಂದರೆ ನಮ್ಮ ಇಂಡಿಯಾ ಇನ್ನೂ ಸ್ಟಿಲ್ ಪೂರ್ ಕಂಟ್ರಿ. ನಾವು ಹೇಳ್ಬೋದು 4th ಲಾರ್ಜೆಸ್ಟ್ ಎಕಾನಮಿ ಇನ್ ದಿ ವರ್ಲ್ಡ್, 5th ಲಾರ್ಜೆಸ್ಟ್ ಎಕಾನಮಿ ಇನ್ ದಿ ವರ್ಲ್ಡ್. ಎಲ್ಲಿವರೆಗೂ ಪರ್ ಕ್ಯಾಪಿಟಾ ಇನ್ಕಮ್ ಗ್ರೋ ಆಗಲ್ಲ ಅಲ್ಲಿವರೆಗೂ ನಮ್ಮ ದೇಶ ಗ್ರೋ ಆಗಲ್ಲ. ಈಗ ಏನಾಗುತ್ತೆ ಅಂದರೆ ವೆಲ್ತು ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗಲ್ಲ. ಈಗ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಟೋಟಲ್ ನಮ್ಮ ಇಂಡಿಯಾದ 10% ಆಫ್ ದಿ ಜನ ನಮ್ಮ ಇಂಡಿಯಾದು 90% ಆಫ್ ದಿ ವೆಲ್ತ್ನ ಇಟ್ಕೊಂಡಿದ್ದಾರೆ ಅಂತ. ಇನ್ನು 90% ಜನ 10% ಆಸ್ತಿ ಓನ್ ಮಾಡ್ತಿದ್ದಾರೆ ಅಂತ. ಯಾಕೆ ಈ ಥರ ಅಂದರೆ ನಮಗೆ ಫಸ್ಟು ಫೈನಾನ್ಷಿಯಲ್ ಎಜುಕೇಷನ್ ಇಲ್ಲ, ನಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ. ಈಗ ನೀವೇ ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ತೆಗೆದು ನೋಡಿ, ಮುಖೇಶ್ ಅಂಬಾನಿ ಇರ್ಬೋದು, ಅದಾನಿ ಇರ್ಬೋದು, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅವ್ರದ್ದೆಲ್ಲರದು ತೆಗೆದು ನೋಡಿ, ಅವರೆಲ್ಲರ ದುಡ್ಡು ಸ್ಟಾಕ್ ಮಾರ್ಕೆಟಲ್ಲೇ ಇರುತ್ತೆ. ಆದರೆ ನಮ್ಮಂಥ ಮಿಡಲ್ ಕ್ಲಾಸ್ಗಳಿಗೆ ನಮಗದು ಗೊತ್ತೇ ಇರಲ್ಲ ಇದು ಏನು ಅಂತ. ನಾವು ಇದನ್ನು ಗ್ಯಾಮ್ಲಿಂಗ್ ಅಂದ್ಕೊಂಡು ಅದ್ರ ಕಡೆ ನಾವು ಗಮನನೇ ಹರಿಸಿರಲ್ಲ. ಬಟ್ ಇವಾಗ ಪರವಾಗಿಲ್ಲ, ಯೂಟ್ಯೂಬಿಂದ, ಇನ್ಸ್ಟಾಗ್ರಾಮಿಂದ ಎಲ್ಲ ಕಡೆ ಎಲ್ಲರಿಗೂ ಎಜುಕೇಷನ್ ಸಿಗ್ತಾ ಇದೆ. ಹೋಗ್ತಾ ಚೇಂಜ್ ಆಗುತ್ತೆ ನೋಡೋಣ. ಇದು ಬೇಸಿಕ್ ಆಫ್ GDP ಅಂದರೆ ಏನು, GDP ಅಂತ ಏನು ನಮಗೆ ಉಪಯೋಗ ಆಗುತ್ತೆ. ಆಮೇಲೆ GDP ನಾವು ನೋಡಿದ್ದೆಲ್ಲ ಕಣ್ಣಿಂದ ನಿಜನೇ ಅಲ್ಲ ಅಂತ ಒಂದು ಐಡಿಯಾ ಬಂದಿರುತ್ತೆ ನಿಮಗೆ. ನಾವು 5th ಲಾರ್ಜೆಸ್ಟ್ ಅಲ್ಲ, ನಂಬರ್ 1 ಲಾರ್ಜೆಸ್ಟ್ ಎಕಾನಮಿ ಇನ್ ದಿ ವರ್ಲ್ಡ್ ಆದರೂ ಕೂಡ ನಮ್ಮದು ಪರ್ ಕ್ಯಾಪಿಟಾ ಇನ್ಕಮ್ ಇನ್ಕ್ರೀಸ್ ಆಗಲಿಲ್ಲ ಅಂದರೆ ನಾವು ಲೈಫಲ್ಲಿ ಇನ್ಕ್ರೀಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ನಾನು ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಬೇಕಿದ್ರೆ ಮಾಡ್ತೀನಿ, ಯಾವ ಥರ GDP ಗ್ರೋ ಆಗೋದ್ರಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಯಾವ ಥರ ಉಪಯೋಗ ಆಗುತ್ತೆ, ಯಾವ ಥರ ಬೆನಿಫಿಟ್ ಆಗುತ್ತೆ, ನಾವು ಅದನ್ನು ಯಾವ ಥರ ಯೂಸ್ ಮಾಡ್ಕೊಳೋದು ಹೇಗೆ ಅಂತ ನಾನು ಬೇಕಿದ್ರೆ ಒಂದು ವಿಡಿಯೋ ಮಾಡ್ತೀನಿ. ನಿಮಗೆ ಆ ವಿಡಿಯೋ ಬೇಕಿದ್ರೆ ದಯವಿಟ್ಟು ಬೇಕು ಅಂತ ಕಾಮೆಂಟ್ ಮಾಡಿ. ಆಮೇಲೆ ಈ ವಿಡಿಯೋದಲ್ಲಿ ನೀವೇನು ಕಲ್ತ್ಕೊಂಡ್ರಿ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಈ ಸ್ಟಾಕ್ ಮಾರ್ಕೆಟ್ ಬಿಟ್ಟು ಬೇರೆ ಫೈನಾನ್ಸ್ ವಿಷಯ ಮಾತಾಡೋಕ್ಕೆ ನನಗೂ ಒಂದು ಧೈರ್ಯ ಇರುತ್ತೆ, ಮಾಡಿದ್ರೆ ನೋಡ್ತಾರಪ್ಪ ಜನ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಅವಾಗ ಒಂದು ವಿಡಿಯೋ ಮಾಡೋಕ್ಕಾಗುತ್ತೆ. ಈ ವಿಡಿಯೋದಲ್ಲಿ ಏನು
ಅರ್ಥ ಆಗಿದೆ ನಿಮಗೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟ್ನ ಫ್ರೀಯಾಗಿ ಕಲಿಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋದು ಪ್ಲೇ ಲಿಸ್ಟ್ ಇರುತ್ತೆ ನಿಮಗೆ. ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟು, ಫಂಡಮೆಂಟಲ್ ಅನಾಲಿಸಿಸು ಎಲ್ಲದು ಪ್ಲೇ ಲಿಸ್ಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ. ಡಿಮ್ಯಾಟ್ ಅಕೌಂಟ್ ಇಲ್ಲದೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಆಗಲ್ಲ. ನಾನು ಯಾವ ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡಿದ್ದೀನಿ ಅದೇ ಡಿಮ್ಯಾಟ್ ಅಕೌಂಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ನೀವು ಹೋಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.